ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಮುಂಜಾನೆಯಲ್ಲಿ ದೇವರು ನಿಮ್ಮೆಲ್ಲರನ್ನು ಕಾಣುವಂತೆ ಮಹಾಕೃಪೆಯನ್ನು ಕೊಟ್ಟ ನನ್ನ ಕರ್ತನಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾವು ನೋಡೋದಾದರೆ ನಮ್ಮನ್ನು ದೇವರು ಯಾವಾಗ ಆರಿಸ್ಕೊಂಡ್ರು, ನಾವು ಯಾವಾಗ ದೇವರು ನಮ್ಮನ್ನು ಆರಿಸ್ಕೊಂಡ್ರೆಂಬ ಪ್ರಶ್ನೆ ಎಲ್ಲರಲ್ಲೂ ಇರುತ್ತದಲ್ವಾ? ಯಾಕಂದ್ರೆ ತಾಯಿ ಗರ್ಭದಲ್ಲಿರುವಾಗಲೇ ಆರಿಸ್ಕೊಂಡ್ರ, ಇಲ್ಲ ಹುಟ್ಟಿದ ಮೇಲೆ ಆರಿಸ್ಕೊಂಡ್ರ, ಇಲ್ಲ 30 ವರ್ಷ 20 ವರ್ಷ 10 ವರ್ಷ ಯಾವಾಗ ಆರಿಸ್ಕೊಂಡ್ರು? ನಾವನ್ನ ಯಾರಾದರೂ ಕೇಳಬೇಕಾದ್ರೆ ನೀನು ಯಾವಾಗ ನಂಬ್ಕೊಂಡೆ ಅಂದರೆ, ನಾನು ಬುದ್ಧಿ ಬಂದ ಮೇಲೆ ದೇವ್ರನ್ನ ನಂಬ್ಕೊಂಡೆ ಅಂತ ನಾವು ಹೇಳ್ತೀವಿ. ಆದರೆ ದೇವ್ರು ನಮ್ಮನ್ನು ಯಾವಾಗ ಆರಿಸ್ಕೊಂಡ್ರು ಅಂತ ನೋಡೋದಾದರೆ, ಎಪೇಸಿಯ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 4ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷ ಇಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತು ಉತ್ಪತ್ತಿಗಿಂತ ಮುಂಚೆಯೇ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ. ದೇವರು ಜಗತ್ತೇ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆಯೇ ಕ್ರಿಸ್ತನಲ್ಲಿ ನಿಮ್ಮನ್ನು ಹೆಸರಿಡಿದು ಕರೆದಾತನು ನಂಬಿಗಸ್ತನಾದ ದೇವರು. ಜಗತ್ತೇ ಸೃಷ್ಟಿ ಮಾಡಿಲ್ವಂತೆ, ಆವಾಗಲೇ ನಮ್ಮನ್ನು ಆರಿಸಿಕೊಂಡ್ರು. ಏನಕ್ಕಾಗಿ ಆರಿಸ್ಕೊಂಡ್ರು ಅಂದರೆ, ಪರಿಶುದ್ಧರು, ನೀತಿವಂತರು ಮತ್ತು ದೋಷ ಇಲ್ಲದವರಾಗಿ ದೇವರ ಸನ್ನಿಧಿಯಲ್ಲಿ ಪ್ರೀತಿಯಿಂದ ಜೀವಿಸುವುದಕ್ಕಾಗಿಯೇ. ನಮ್ಮನ್ನು ಜಗತ್ತುತ್ಪತ್ತಿಗಿಂತ ಮುಂಚೆಯೇ ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ದೇವ್ರಿಗೆ ಗೊತ್ತಿಲ್ವಾ ನಾವೇನು ಯಾವ ರೀತಿ ಜೀವಿಸ್ಬೇಕು, ನಮಗೇನು ಬೇಕು, ನಮಗೇನು ಬೇಡ, ನಮ್ಮ ಜೀವಿತ ಏನೆಂಬುದು ಎಲ್ಲವೂ ಗೊತ್ತು ಆತನಿಗೆ. ಯಾಕೆಂದರೆ ನಮ್ಮ ತಾಯಿ ತಂದೆಗೆ ಸ್ವಲ್ಪ ಮಾತ್ರ ಗೊತ್ತಿರುತ್ತದೆ, ಆದರೆ ಸೃಷ್ಟಿಕರ್ತನಿಗೆ, ನಮ್ಮನ್ನು ಸೃಷ್ಟಿಸಿರುವಂಥ ದೇವರಿಗೆ, ಜಗತ್ತು ಉತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ತಂದೆಗೆ ಎಲ್ಲವೂ ಗೊತ್ತು. ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ದೇವರು ಆರಿಸ್ಕೊಂಡಿದ್ದಾರೆ, ದೇವ್ರು ನಡೆಸ್ತಾರೆ, ದೇವರೇ ಕಾದು ಕಾಪಾಡುವವರಾಗಿರ್ತಾರೆ. ಖಂಡಿತ ಈ ವಾಗ್ದಾನಗಳನ್ನು ಕೇಳುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ಹಾಗೂ PGM ಸಭೆಯವರಿಗೂ ಸಭೆ ಮಕ್ಕಳಿಗೂ ಆಶೀರ್ವಾದವಾಗಿರಲಿ. ಆಮೆನ್. ಗಾಡ್ ಬ್ಲೆಸ್ ಯು.